ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಒದ್ದಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಜಾಗರಣೆ ಮಾಡ್ತಾ ಇದ್ದಾರೆ. ಊಟ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಟರ್ಮಿನಲ್ 1 ನಲ್ಲಿ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆ, ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟರ್ಮಿನಲ್ 1 ನಲ್ಲಿ ಪ್ರಯಾಣಿಕರು ಈಗ ಬರುತ್ತೆ, ಅರ್ಧ ಗಂಟೆ ಬಿಟ್ಟು ಬರುತ್ತೆ, 1 ಅವರ್ ಬಿಟ್ಟು ಬರುತ್ತೆ, 2 ಅವರು 3 ಅವರು 4 ಅವರು ಅಂಥೇಳಿ ಒಂದು ದಿನ ಆಗಿದೆ. ಕೆಲವರು ಅಲ್ಲೇ ಇದ್ದು ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲದಕ್ಕೂ ಪರದಾಟ ಪಡ್ತಾ ಇದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಹರಿದ್ವಾರಕ್ಕೆ ಅಲ್ಲೊಬ್ರು ಅಸ್ಥಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಆ ತಾಯಿ ತಮ್ಮ ತಂದೆ ಮೃತಪಟ್ಟಿದ್ರು. ಈ ರೀತಿಯ ಘಟನೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು, ಕಹಾನಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಘಟನೆ, ಹರಿದ್ವಾರಕ್ಕೆ ಹೋಗೋರು ತಮ್ಮ ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂಥೇಳಿ ಹೋಗೋದಕ್ಕೆ ಹೊರಟವರು. ಆದರೆ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಕಣ್ಣೀರಿಡ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಈ ತಾಯಿ ಕೈಯಲ್ಲಿ ಅಸ್ಥಿ ಹಿಡ್ಕೊಂಡಿದ್ದಾರಲ್ಲ, ತಮ್ಮ ಗಂಡನ ಅಸ್ಥಿಯನ್ನು ಹಿಡಿದುಕೊಂಡು ಅವರು ವಿಮಾನಯಾನ ಮಾಡಬೇಕು ಅಂಥೇಳಿ ಹೊರಟವರು, ಬೇರೆ ಕಡೆಗೆ ಹೊರಟವರು. ಆದರೆ ವಿಮಾನ ಹಾರಾಟ ರದ್ದಾಗಿರೋದ್ರಿಂದಾಗಿ ಪಾಪ ಅವರು ಪರದಾಟ ಪಡ್ತಾ ಇದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಒದ್ದಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಜಾಗರಣೆ ಮಾಡ್ತಾ ಇದ್ದಾರೆ. ಊಟ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಟರ್ಮಿನಲ್ 1 ನಲ್ಲಿ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆ, ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟರ್ಮಿನಲ್ 1 ನಲ್ಲಿ ಪ್ರಯಾಣಿಕರು ಈಗ ಬರುತ್ತೆ, ಅರ್ಧ ಗಂಟೆ ಬಿಟ್ಟು ಬರುತ್ತೆ, 1 ಅವರ್ ಬಿಟ್ಟು ಬರುತ್ತೆ, 2 ಅವರು 3 ಅವರು 4 ಅವರು ಅಂಥೇಳಿ ಒಂದು ದಿನ ಆಗಿದೆ. ಕೆಲವರು ಅಲ್ಲೇ ಇದ್ದು ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲದಕ್ಕೂ ಪರದಾಟ ಪಡ್ತಾ ಇದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಹರಿದ್ವಾರಕ್ಕೆ ಅಲ್ಲೊಬ್ರು ಅಸ್ಥಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಆ ತಾಯಿ ತಮ್ಮ ತಂದೆ ಮೃತಪಟ್ಟಿದ್ರು. ಈ ರೀತಿಯ ಘಟನೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು, ಕಹಾನಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಘಟನೆ, ಹರಿದ್ವಾರಕ್ಕೆ ಹೋಗೋರು ತಮ್ಮ ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂಥೇಳಿ ಹೋಗೋದಕ್ಕೆ ಹೊರಟವರು. ಆದರೆ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಕಣ್ಣೀರಿಡ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಈ ತಾಯಿ ಕೈಯಲ್ಲಿ ಅಸ್ಥಿ ಹಿಡ್ಕೊಂಡಿದ್ದಾರಲ್ಲ, ತಮ್ಮ ಗಂಡನ ಅಸ್ಥಿಯನ್ನು ಹಿಡಿದುಕೊಂಡು ಅವರು ವಿಮಾನಯಾನ ಮಾಡಬೇಕು ಅಂಥೇಳಿ ಹೊರಟವರು, ಬೇರೆ ಕಡೆಗೆ ಹೊರಟವರು. ಆದರೆ ವಿಮಾನ ಹಾರಾಟ ರದ್ದಾಗಿರೋದ್ರಿಂದಾಗಿ ಪಾಪ ಅವರು ಪರದಾಟ ಪಡ್ತಾ ಇದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಒದ್ದಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಜಾಗರಣೆ ಮಾಡ್ತಾ ಇದ್ದಾರೆ. ಊಟ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಟರ್ಮಿನಲ್ 1 ನಲ್ಲಿ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆ, ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟರ್ಮಿನಲ್ 1 ನಲ್ಲಿ ಪ್ರಯಾಣಿಕರು ಈಗ ಬರುತ್ತೆ, ಅರ್ಧ ಗಂಟೆ ಬಿಟ್ಟು ಬರುತ್ತೆ, 1 ಅವರ್ ಬಿಟ್ಟು ಬರುತ್ತೆ, 2 ಅವರು 3 ಅವರು 4 ಅವರು ಅಂಥೇಳಿ ಒಂದು ದಿನ ಆಗಿದೆ. ಕೆಲವರು ಅಲ್ಲೇ ಇದ್ದು ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲದಕ್ಕೂ ಪರದಾಟ ಪಡ್ತಾ ಇದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ.
ಹರಿದ್ವಾರಕ್ಕೆ ಅಲ್ಲೊಬ್ರು ಅಸ್ಥಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಆ ತಾಯಿ ತಮ್ಮ ತಂದೆ ಮೃತಪಟ್ಟಿದ್ರು. ಈ ರೀತಿಯ ಘಟನೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು, ಕಹಾನಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಘಟನೆ, ಹರಿದ್ವಾರಕ್ಕೆ ಹೋಗೋರು ತಮ್ಮ ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂಥೇಳಿ ಹೋಗೋದಕ್ಕೆ ಹೊರಟವರು. ಆದರೆ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಕಣ್ಣೀರಿಡ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಈ ತಾಯಿ ಕೈಯಲ್ಲಿ ಅಸ್ಥಿ ಇಟ್ಕೊಂಡಿದ್ದಾರಲ್ಲ, ತಮ್ಮ ಗಂಡನ ಅಸ್ಥಿಯನ್ನು ಹಿಡಿದುಕೊಂಡು ಅವರು ವಿಮಾನಯಾನ ಮಾಡಬೇಕು ಅಂಥೇಳಿ ಹೊರಟವರು, ಬೇರೆ ಕಡೆಗೆ ಹೊರಟವರು. ಆದರೆ ವಿಮಾನ ಹಾರಾಟ ರದ್ದಾಗಿರೋದ್ರಿಂದಾಗಿ ಪಾಪ ಅವರು ಪರದಾಟ ಪಡ್ತಾ ಇದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಒದ್ದಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಜಾಗರಣೆ ಮಾಡ್ತಾ ಇದ್ದಾರೆ. ಊಟ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಟರ್ಮಿನಲ್ 1ನಲ್ಲಿ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆ, ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡಿಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟರ್ಮಿನಲ್ 1ನಲ್ಲಿ ಪ್ರಯಾಣಿಕರು ಈಗ ಬರುತ್ತೆ, ಅರ್ಧ ಗಂಟೆ ಬಿಟ್ಟು ಬರುತ್ತೆ, 1 ಅವರ್ ಬಿಟ್ಟು ಬರುತ್ತೆ, 2 ಅವರು 3 ಅವರು 4 ಅವರು ಅಂಥೇಳಿ ಒಂದು ದಿನ ಆಗಿದೆ. ಕೆಲವರು ಅಲ್ಲೇ ಇದ್ದು ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲದಕ್ಕೂ ಪರದಾಟ ಪಡ್ತಾ ಇದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಹರಿದ್ವಾರಕ್ಕೆ ಅಲ್ಲೊಬ್ರು ಅಸ್ಥಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಆ ತಾಯಿ ತಮ್ಮ ತಂದೆ ಮೃತಪಟ್ಟಿದ್ರು. ಈ ರೀತಿಯ ಘಟನೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು, ಕಹಾನಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಘಟನೆ, ಹರಿದ್ವಾರಕ್ಕೆ ಹೋಗೋರು ತಮ್ಮ ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂಥೇಳಿ ಹೋಗೋದಕ್ಕೆ ಹೊರಟವರು. ಆದರೆ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಪಾಪ ಅವರು ಕಣ್ಣೀರಿಡ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಈ ತಾಯಿ ಕೈಯಲ್ಲಿ ಅಸ್ಥಿ ಇಟ್ಕೊಂಡಿದ್ದಾರಲ್ಲ, ತಮ್ಮ ಗಂಡನ ಅಸ್ಥಿಯನ್ನು ಹಿಡಿದುಕೊಂಡು ಅವರು ವಿಮಾನಯಾನ ಮಾಡಬೇಕು ಅಂಥೇಳಿ ಹೊರಟವರು, ಬೇರೆ ಕಡೆಗೆ ಹೊರಟವರು. ಆದರೆ ವಿಮಾನ ಹಾರಾಟ ರದ್ದಾಗಿರೋದ್ರಿಂದಾಗಿ ಪಾಪ ಅವರು ಪರದಾಟ ಪಡ್ತಾ ಇದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ.